ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 4/4/2025 महावाक्य। मीठे बच्चे, अभी तुम पुरुषोत्तम बनने का पुरुषार्थ करते हो। पुरुषोत्तम है देवताएं, क्योंकि वह है पावन, तुम पावन बन रहे हो। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈಗ ನೀವು ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡ್ತಾ ಇದ್ದೀರಾ. ಪುರುಷೋತ್ತಮರು ಅಂದರೆ ದೇವತೆಗಳು, ಏಕೆಂದರೆ ಅವರು ಪಾವನ ಆಗಿದ್ದಾರೆ, ನೀವು ಪಾವನ ಆಗ್ತಿದ್ದೀರ. ಪ್ರಶ್ನೆ, ಬೇಹದ್ ಕೆ ಬಾಪ್ನೆ ತುಮ್ ಬಚ್ಚೋಂ ಕೋ ಶರಣ್ ಕ್ಯೂ ದಿ ಹೈ? ಬಾಬಾ ಪ್ರಶ್ನೆ ಕೇಳ್ತಾರೆ, ಬೇಹದ್ದಿನ ತಂದೆ ನೀವು ಮಕ್ಕಳಿಗೆ ಆಶ್ರಯ ಯಾಕೆ ಕೊಟ್ಟರು ಅಂತ. ಉತ್ತರ, ಕ್ಯೂಂಕಿ ಹಮ್ ಸಬ್ रिफ्यूज के डिब्बे में पड़े हुए थे। बाप हमें खिचड़े के डिब्बे से निकाल गुलगुल बनाते हैं। ಬಾಬಾ ಉತ್ತರ ಹೇಳ್ತಾರೆ, ಯಾಕೆಂದರೆ ನಾವೆಲ್ಲ ಆ ಕಸದ ಒಂದು ಡಬ್ಬಿಯಲ್ಲಿ ಬಿದ್ದಂಥವರು. ಬಾಬಾ ನಮ್ಮನ್ನು ಕೊಳಕು ಡಬ್ಬಿಯಿಂದ ಹೊರಗೆ ತೆಗೆದು ಹೂಗಳನ್ನಾಗಿ ಮಾಡ್ತಾರೆ. असुरी गुण वालों को दैवी गुण बनाते हैं। ड्रामानुसार बाप ने आकर हमें कीचड़ से निकाल एडॉप्ट कर अपना बनाया है। असुरी ಗುಣವಂತರನ್ನು ದೈವಿ ಗುಣವಂತರನ್ನಾಗಿ ಮಾಡ್ತಾರೆ. ನಾಟಕದನುಸಾರ ತಂದೆ ಬಂದು ನಮ್ಮನ್ನು ಕೊಳಕಿನಿಂದ ಬಿಡಿಸಿ ಎಡಾಪ್ಟ್ ಮಾಡಿ ತಮ್ಮವರನ್ನಾಗಿ ಮಾಡಿಕೊಂಡ್ರು. ಗೀತೆ ಯ ಕೌನ್ ಆಯಾ ಆಜ್ ಸವೇರೆ ಸವೇರೆ ಗೀತೆಯಾಗಿದೆ. ಇಂದು ಇವರು ಯಾರು ಬಂದರು ಬೆಳಗ್ಗೆ ಬೆಳಗ್ಗೆ. ಓಂ ಶಾಂತಿ. रात को दिन बनाने के लिए बाप को आना पड़े। अभी तुम बच्चे जानते हो बाप आया हुआ है। ಬಾಬಾ ತಿಳಿಸ್ಕೊಡ್ತಾರೆ, ರಾತ್ರಿಯನ್ನು ಹಗಲು ಮಾಡೋದಕ್ಕೋಸ್ಕರ ತಂದೆ ಬರಲೇಬೇಕಾಗ್ತದೆ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಬಾಬಾ ಬಂದಿದ್ದಾರೆ ಅಂತ. ಪಹಲೆ ಹಮ್ ಶೂದ್ರ ವರ್ಣಕ್ಕೆ ತೆ, ಶೂದ್ರ ಬುದ್ಧಿ ತೆ. ಫಸ್ಟಿಗೆ ನಾವೆಲ್ಲ ಶೂದ್ರ ವರ್ಣದವರಿದ್ವಿ, ಶೂದ್ರ ಬುದ್ಧಿಯವರಾಗಿದ್ವಿ. ವರ್ಣವಾಲ ಚಿತ್ರ ಭೀ ಸಮझाने के लिए बहुत अच्छा है. ಬಾಬಾ ಹೇಳ್ತಾರೆ, ಈ ವರ್ಣಗಳಿರುವಂಥ ಚಿತ್ರನೂ ಕೂಡ ತಿಳಿಸ್ಕೊಡ್ಲಿಕ್ಕೆ ಭಾಳ ಚೆನ್ನಾಗಿದೆ. बच्चे जानते हम इन वर्णों में कैसे चक्र लगाते हैं। अभी हमको परमपिता परमात्मा ने ಶೂದ್ರ ಸೇ ಬ್ರಾಹ್ಮಣ बनाया है. ಮಕ್ಕಳು ತಿಳ್ಕೊಂಡಿದ್ದೇವೆ ನಾವು ಈ ವರ್ಣಗಳಲ್ಲಿ ಹೇಗೆ ಚಕ್ರವನ್ನು ಹಾಕ್ತೇವೆ. ಈಗ ನಮಗೆ ಪರಂಪಿತ ಪರಮಾತ್ಮ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿದರು. ಕಲ್ಪಕ್ಕೆ ಸಂಗಮಯುಗೆ ಹಮ್ ಬ್ರಾಹ್ಮಣ ಬಂತೆ ಹೇ. ಬಾಬಾ ಹೇಳ್ತಾರೆ, ಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿ ನಾವೆಲ್ಲ ಶೂದ್ರರಿಂದ ಬ್ರಾಹ್ಮಣರಾಗ್ತೇವೆ. ಬ್ರಾಹ್ಮಣೋं को पुरुषोत्तम नहीं कहेंगे, पुरुषोत्तम तो देवताओं को कहेंगे. ಬಾಬಾ ಹೇಳ್ತಾರೆ, ಬ್ರಾಹ್ಮಣರಿಗೆ ಪುರುಷೋತ್ತಮರು ಅಂತ ಹೇಳೋದಿಲ್ಲ, ಪುರುಷೋತ್ತಮರು ಅಂದರೆ ದೇವತೆಗಳಿಗೆ ಹೇಳಲಾಗ್ತದೆ. ಬ್ರಾಹ್ಮಣ್ಯ ಪುರುಷಾರ್ಥ ಕರ್ತೆ ಹೇ ಪುರುಷೋತ್ತಮ ಬನ್ನೆ ಕೆ ಲಿಯೆ. ಬ್ರಾಹ್ಮಣರು ಇಲ್ಲಿ ಪುರುಷಾರ್ಥ ಮಾಡ್ತಾರೆ ಪುರುಷೋತ್ತಮರಾಗೋದಕ್ಕೋಸ್ಕರ. ಪತಿತ್ ಸೇ ಪಾವನ್ ಬನ್ನೆ ಲಿಯೆ ಹಿ ಬಾಪ್ ಕೋ ಬುಲಾತೆ ಹೇ. ಪತಿತರಿಂದ ಪಾವನ ಮಾಡೋದಕ್ಕೋಸ್ಕರನೇ ತಂದೆಯನ್ನು ಕರೀತಾರೆ. तो अपने से पूछना चाहिए हम पावन कहाँ तक बन रहे हैं. हर ಬಾಬಾ ಕೇಳ್ತಾರೆ, ನಮಗೆ ನಾವು ಕೇಳ್ಕೊಳ್ಬೇಕಾಗಿದೆ, ನಾವು ಪಾವನ ಎಲ್ಲಿವರೆಗೆ ಆಗಿದ್ದೇವೆ. स्टूडेंट भी पढ़ाई के लिए विचार सागर मंथन करते हैं ना, समझते इस पढ़ाई से हम यह बनेंगे. ಹೇಗೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೋಸ್ಕರ ವಿಚಾರ ಸಾಗರ ಮಂಥನ ಮಾಡ್ತಾರೆ, ತಿಳ್ಕೊಳ್ತಾರೆ ಈ ಶಿಕ್ಷಣದಿಂದ ನಾವು ಹಿಂಗೆ ಆಗ್ತೇವೆ ಅಂತ. तो बच्चों की बुद्धि में है कि अभी हम ब्राह्मण बने हैं देवता बनने के लिए. ಬಾಬಾ ಹೇಳ್ತಾರೆ, ಈಗ ನಾವು ಮಕ್ಕಳ ಬುದ್ಧಿಯಲ್ಲಿದೆ, ನಾವೆಲ್ಲರೂ ಈಗ ಬ್ರಾಹ್ಮಣರಾಗಿದ್ದೇವೆ ದೇವತೆ ಆಗೋದಕ್ಕೋಸ್ಕರ. ಯಹ ಹೇ ಅಮೂಲ್ಯ ಜೀವನ್ ಕ್ಯೂಂಕಿ ತುಮ್ ಈಶ್ವರಿಯ ಸಂತಾನ ಹೋ. ಬಾಬಾ ತಿಳಿಸ್ಕೊಡ್ತಾರೆ ನಾವು ಮಕ್ಕಳಿಗೆ, ಇದು ನಮ್ಮೆಲ್ಲರ ಅಮೂಲ್ಯ ಜೀವನವಾಗಿದೆ, ಏಕೆಂದರೆ ನಾವು ಈಶ್ವರನ ಸಂತಾನರಾಗಿದ್ದೇವೆ. ಈಶ್ವರ್ ತುಮಕೋ ರಾಜಯೋಗ ಸಿಕ್ಲಾ ರಹೆ ಹೇ, ಪತಿತ್ ಸೇ ಪಾವನ್ ಬನಾ ರಹೆ ಹೇ, ಪಾವನ್ ದೇವತಾ ಬಂತೆ ಹೇ. ಬಾಬಾ ಹೇಳ್ತಾರೆ, ಈಶ್ವರ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ, ಪತಿತರಿಂದ ಪಾವನ ಮಾಡ್ತಿದ್ದಾರೆ, ಪಾವನ ದೇವತೆಗಳಾಗ್ತಾರೆ. ವರ್ಣೋं पर समझाना बहुत अच्छा है, ಸನ್ಯಾಸಿ ಆದಿ ಇನ್ ಬಾತೋ ಪರ್ ನಹಿ ಠಹರೆಂಗೆ. ಬಾಬಾ ಹೇಳ್ತಾರೆ, ವರ್ಣಗಳ ಬಗ್ಗೆ ತಿಳಿಸ್ಕೊಡೋದು ಬಹಳ ಚೆನ್ನಾಗಿದೆ, ಆದರೆ ಸನ್ಯಾಸಿಗಳು ಈ ಮಾತಿನಲ್ಲಿ ನಿಂತ್ಕೊಳ್ಳೋದಿಲ್ಲ. ಬಾಕಿ 84 ಜನ್ಮೋं का हिसाब समझ सकते हैं. ಆದರೆ ಬಾಬಾ ಏನು ಹೇಳ್ತಾರೆ ಅಂದರೆ, ಈ 84 ಜನ್ಮಗಳ ಒಂದು ಲೆಕ್ಕ ತಿಳ್ಕೊಬೋದು ಅವರು. यह भी समझ सकते हैं कि हम संन्यास धर्म वाले 84 जन्म नहीं लेते. ಬಾಬಾ ಹೇಳ್ತಾರೆ, ಇದು ಕೂಡ ಮೋಸ್ಟ್ಲಿ ಅವ್ರು ಅರ್ಥ ಮಾಡ್ಕೊಳ್ಬೋದು, ನಾವು ಸನ್ಯಾಸ ಧರ್ಮದವರು 84 ಜನ್ಮ ಪಡ್ಕೊಳ್ಳೋದಿಲ್ಲ ಅಂತ. ಇಸ್ಲಾಮಿ ಬೌದ್ಧಿ ಆದಿ भी समझेंगे हम 84 जन्म नहीं लेते हैं. हाँ पुनर्जन्म लेते हैं परंतु कम. ಬಾಬಾ ಮತ್ತೆ ಹೇಳ್ತಾರೆ, ಈ ಇಸ್ಲಾಮಿಗಳು ಬೌದ್ಧಿಗಳು ಇವರು ಕೂಡ ತಿಳ್ಕೊಳ್ತಾರೆ, ನಾವು 84 ಜನ್ಮ ತಗೊಳ್ಳೋದಿಲ್ಲ, ಪುನರ್ಜನ್ಮ ತಗೊಳ್ತೇವೆ ಆದರೆ ಕಡಿಮೆ ಅಂತ.
तुम्हारे समझाने से झट समझ जाएंगे, समझाने की भी युक्ति चाहिए. ಬಾಬಾ ಹೇಳ್ತಾರೆ ನೀವು ಅವರಿಗೆ ತಿಳಿಸ್ಕೊಡೋದ್ರಿಂದ ತಕ್ಷಣ ತಿಳ್ಕೊಳ್ತಾರೆ, ಆದರೆ ತಿಳಿಸ್ಕೊಡೋ ಯುಕ್ತಿನೂ ಬೇಕು. तुम बच्चे यहाँ सम्मुख बैठे हो तो बाबा बुद्धि को रिफ़्रेश करते हैं, जैसे और बच्चे भी यहाँ आते हैं रिफ़्रेश होने के लिए. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ, ನೀವು ಮಕ್ಕಳು ಇಲ್ಲಿ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಾ, ಬಾಬಾ ಮಕ್ಕಳ ಬುದ್ಧಿಯನ್ನು ರಿಫ್ರೆಶ್ ಮಾಡ್ತಾರೆ. ಹಾಗೆ ಬೇರೆ ಮಕ್ಕಳು ಕೂಡ ಇಲ್ಲಿ ಬರ್ತಾರೆ ರಿಫ್ರೆಶ್ ಆಗೋದಕ್ಕೋಸ್ಕರ. ತುಮಕೋ ತೋ ರೋज़ ಬಾಬಾ ರಿಫ್ರೆಶ್ ಕರ್ತೆ ಹೇ ಕಿಯಾ ಧಾರಣಾ ಕರೋ. ನಮಗಂತೂ ದಿನಾ ಬಾಬಾ ರಿಫ್ರೆಶ್ ಮಾಡ್ತಾರೆ, ಧಾರಣೆ ಮಾಡ್ಕೊಳ್ಳಿ ಅಂತ. ಬುದ್ಧಿ ಮೇ ಯಹಿ ಖ್ಯಾಲ್ ಚಲ್ತೆ ರಹೆ ಹಮ್ 84 ಜನ್ಮ ಕೈಸೆ ಲೇತೆ. ಬಾಬಾ ಹೇಳ್ತಾರೆ ಬುದ್ಧಿಯಲ್ಲಿ ಇದೇ ವಿಚಾರ ನಮಗೆ ನಡೀತಾ ಇರಬೇಕು, ನಾವು 84 ಜನ್ಮ ಹೇಗೆ ತಗೊಳ್ತೇವೆ. ಕೈಸೆ ಶೂದ್ರಸ್ಯ ಬ್ರಾಹ್ಮಣ ಬನೆ, ಹೇಗೆ ಶೂದ್ರರಿಂದ ಬ್ರಾಹ್ಮಣರಾದೆವು. ಬ್ರಹ್ಮ ಕಿ ಸಂತಾನ ಬ್ರಾಹ್ಮಣ, ಆ ಬ್ರಹ್ಮ ಕಾಸೆ ಆಯ್, ಬ್ರಹ್ಮನ ಸಂತಾನರು ಬ್ರಾಹ್ಮಣರು. ಈಗ ಬ್ರಹ್ಮ ಎಲ್ಲಿಂದ ಬಂದ, ಬಾಪ ಬೈಟ್ ಸಮಜಾತೆ ಹೇ ಹಮ್ ಇನ್ಕಾ ನಾಮ್ ಬ್ರಹ್ಮ ರಕ್ತೆ ಹೇ. ಇಲ್ಲಿ ಬಾಬಾ ಕೂತ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನಾನು ಇವ್ರಿಗೆ ಬ್ರಹ್ಮ ಅಂತ ಹೆಸರಿಡ್ತೇನೆ. ये जो ब्रह्मा कुमार कुमारियाँ है ये फैमिली हो गए तो ज़रूर अडॉप्टेड है. ಈ ಬ್ರಹ್ಮ ಕುಮಾರ ಕುಮಾರಿಯರು ಅಂದಮೇಲೆ ಒಂದು ಕುಟುಂಬ ಆಯ್ತಿದು. ಬಾಬಾ ಅವಶ್ಯವಾಗಿ ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರು. ಬಾಪ್ ಹಿ ಅಡಾಪ್ಟ್ ಕರೆಂಗೆ, ಇನ್ಕೋ ಬಾಪ್ ಕಹಾ ಜಾತಾ ಹೈ ದಾದಾ ನಹಿ. ಇಲ್ಲಿ ತಂದೆನೇ ಅಡಾಪ್ಟ್ ಮಾಡ್ಕೊಳ್ತಾರೆ, ಇವ್ರಿಗೆ ತಂದೆ ಅಂತ ಹೇಳಲಾಗ್ತದೆ ಹೊರತು ಬಾಬಾ ಹೇಳ್ತಾರೆ ಅಣ್ಣ ಅಲ್ಲ. ಬಾಪ್ಕೋ ಬಾಪಿ ಕಹಾ ಜಾತಾ ಹೈ, ಮಿಲ್ಕಿಯತ್ ಮಿಲ್ತಿ ಹಿ ಬಾಪ್ ಸೆ ಹೈ. ತಂದೆಗೆ ತಂದೆ ಅಂತಲೇ ಹೇಳಲಾಗ್ತದೆ, ಆಸ್ತಿ ತಂದೆಯಿಂದಲೇ ಸಿಗ್ತದೆ. ಕೊಯ್ ಚಾಚಾ ಮಾಮಾ ವ ಬಿರಾದಾರಿ ವಾಲಾ ಬಿ ಅಡಾಪ್ಟ್ ಕರ್ತೆ ಹೇ. ಕೆಲವೊಂದು ಸಲ ಮಕ್ಕಳು ಇಲ್ದಿದ್ರೆ ಚಿಕ್ಕಪ್ಪ ಇರ್ಬೋದು, ಮಾಮ ಇರ್ಬೋದು, ಮತ್ತು ಅವ್ರ ಮನೆತನದವ್ರು ಯಾರಾದರೂ ಇದ್ದರೆ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. जैसे बाप ने सुनाया था एक बच्ची किचड़े के डिब्बे में पड़ी थी, वह कोई ने उठाए जाकर किसको गोद में दी क्योंकि उनको अपना बच्चा नहीं था. ಬಾಬಾ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಯಾರೋ ಬಂದು ಬಾಬನಿಗೆ ಹೇಳಿದ್ರಂತೆ, ಒಂದು ಮಗು ಆ ಕಸದ ಡಬ್ಬಿಯಲ್ಲಿ ಬಿದ್ದಿತ್ತು, ಆ ಮಗುವನ್ನು ಎತ್ಕೊಂಡು ಹೋಗಿ ಯಾರಿಗೆ ಮಕ್ಕಳಿರಲಿಲ್ಲ ಅವ್ರಿಗೆ ಹೋಗಿ ಕೊಟ್ಟರು ಅಂತ. ಅವರು ಅದನ್ನು ತನ್ನ ಮಗುವನ್ನಾಗಿ ಸ್ವೀಕಾರ ಮಾಡಿದರು ಅಂತ. तो बच्ची जिनकी गोद में गई उनको ही मम्मा बाबा कहने लगे पड़ी. ಬಾಬಾ ಹೇಳ್ತಾರೆ ಯಾರ ಮಡಿಲಿನಲ್ಲಿ ಆ ಮಗು ಹೋಯ್ತೋ ಅದು ಅವ್ರಿಗೇ ಅಪ್ಪ ಅಮ್ಮ ಅನ್ಲಿಕ್ಕೆ ಶುರು ಮಾಡ್ತು. ಯಾ ಫಿರ್ ಹೇ ಬೇಹದ್ ಕಿ ಬಾತ್, ತುಮ್ ಬಚ್ಚೆ ಬಿ ಜೈಸೆ ಬೇಹದ್ ಕಿ ಕಿಚಡೆ ಕೆ ಡಿಬ್ಬೆ ಮೇ ಪಡೆ ಥೆ. ಹಾಗೆಯೇ ಇಲ್ಲಿನೂ ಕೂಡ ಬಾಬಾ ಹೇಳ್ತಾರೆ ಇದು ಬೇಹದ್ದಿನ ಮಾತು. ನೀವು ಮಕ್ಕಳು ಕೂಡ ಒಂದು ರೀತಿ ಬೇಹದ್ದಿನ ಕೊಳಕು ಡಬ್ಬಿಯಲ್ಲಿ ಬಿದ್ದಂಥವರಾಗಿದ್ದರೆ, ವಿಷಯ ವೈತರಣಿ ನದಿ ಮೇ ಪಡೆ ಥೆ. ಬಾಬಾ ಹೇಳ್ತಾರೆ ಈ ವಿಕಾರದ ನದಿಯಲ್ಲಿ ಬಿದ್ದವರಾಗಿದ್ರಿ. कितने गंदे हुए पड़े थे, ड्रामानुसार बाप ने आकर उस किचड़े से निकाल तुमको अडॉप्ट किया है. ಬಾಬಾ ಹೇಳ್ತಾರೆ ಕೊಳಕು ಡಬ್ಬಿಯಲ್ಲಿ ಬಿದ್ದಂಥ ನೀವು ಎಷ್ಟು ಕೊಳಕಾಗ್ಬಿಟ್ಟಿದ್ರಿ, ನಾಟಕದನುಸಾರ ಬಾಬಾ ಬಂದು ಆ ಕೊಳಕಿನಿಂದ ನಮ್ಮನ್ನು ಹೊರಗೆ ತೆಗೆದು ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡ್ರು. ತಮೋ ಪ್ರಧಾನಕ್ಕೂ ಕಿಚಡಾ ಹಿ ಕಹೆಂಗೆನಾ, ಅಸುರಿ ಗುಣವಾಲೆ ಮನುಷ್ಯ ಹೇ ದೇಹಾಭಿಮಾನಿ. ಬಾಬಾ ಹೇಳ್ತಾರೆ ತಮೋ ಪ್ರಧಾನರಿಗೆ ಕೊಳಕು ಅಂತಲೇ ಹೇಳಲಾಗ್ತದಲ್ವ. ಅಸುರಿ ಗುಣವುಳ್ಳಂಥ ಮನುಷ್ಯರು ಅಂದರೆ ದೇಹಾಭಿಮಾನಿಗಳು. ಕಾಮ ಕ್ರೋಧಿ ಬಿ ಬಡೆ ವಿಕಾರ ಹೇನ ತೋ ತುಮ್ ರಾವಣ ಕೆ ಬಡೆ ರೆಫ್ಯೂಸ್ ಮೇ ಪಡೆ ಥೆ. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ಕಾಮ ಕ್ರೋಧ ಇವೆಲ್ಲ ದೊಡ್ಡ ದೊಡ್ಡ ವಿಕಾರಗಳೇ. ಈಗ ಬಾಬಾ ಹೇಳ್ತಾರೆ ನೀವು ರಾವಣನ ದೊಡ್ಡ ಕೊಳಕಿನಲ್ಲಿ ಬಿದ್ದಿದ್ರಿ, ಕೊಳಕು ಡಬ್ಬಿಯಲ್ಲಿ ಬಿದ್ದಿದ್ರಿ ಅಂತಾರೆ ಬಾಬಾ. ವಾಸ್ತವ ಮೇ ರೆಫ್ಯೂಜಿ ಬಿ ಹೋ, अब तुमने बेहद के बाप की शरण ली है, ರಿಫ್ಯೂಸ್ ಸೇ ನಿಕಲ್ ಗುಲ್ಗುಲ್ ದೇವತಾ ಬನ್ನಿ. ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ಎಲ್ಲರೂ ಕೊಳಕೆ ಆಗಿದ್ರಿ, ಈಗ ನಿಮಗೆ ಬೇಹದ್ದಿನ ತಂದೆ ಆಶ್ರಯ ಪಡ್ಕೊಂಡಿದ್ದೀರಾ. ಆ ಕೊಳಕಿನಿಂದ ಬಿಡಿಸಿ ಹೂವಿನಂತಹ ದೇವತೆಗಳನ್ನಾಗಿ ಮಾಡಲಿಕ್ಕೆ. ಈ ಸಮಯ ಸಾರಿ ದುನಿಯಾ ರಿಫ್ಯೂಸ್ಗೆ ಬಡೆ ಡಿಬ್ಬೆ ಮೇ ಪಡಿ ಹೇ. ಈ ಸಮಯದಲ್ಲಿ ಇಡೀ ಜಗತ್ತು ಆ ಕೊಳಕೆನ್ನುವ ದೊಡ್ಡ ಅಂದರೆ ಕಸದ ಡಬ್ಬಿಯಲ್ಲಿ ಬಿದ್ದಿದೆ. ಬಾಪ್ ಆಕರ್ ತುಮ್ ಬಚ್ಚೋಂಕೋ ಕಿಚಡೆ ಸೆ ನಿಕಾಲ್ ಅಪ್ನಾ ಬನಾಂತೆ. ಬಾಬಾ ಈಗ ಬಂದು ನಾವು ಮಕ್ಕಳನ್ನು ಆ ಕೊಳಕಿನಿಂದ ಬಿಡಿಸಿ ತಮ್ಮೋರನ್ನಾಗಿ ಮಾಡ್ಕೊಳ್ತಾರೆ. ಪರಂತು ಕಿಚಡೆ ಕೆ रहने वाले ऐसे हिरे हुए हैं जो निकालते हैं फिर भी ಕಿಚಡಾ ही अच्छा लगता है. ಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಆದರೆ ಕೊಳಕಿನಲ್ಲಿರುವಂಥವರು ಈ ರೂಪದಲ್ಲಿ ಬಿದ್ದಿದ್ದಾರೆ ಕೊಳಕಿನಲ್ಲಿ ಅಂದರೆ ನೀವು ಅವ್ರನ್ನ ಹೊರಗೆ ತೆಗೆದ್ರೂ ಕೂಡ ಮತ್ತೆ ಅವ್ರಿಗೆ ಕೊಳಕೆ ಇಷ್ಟ ಆಗ್ತದೆ. ಬಾಪ್ ಆಕಾರ ಬೇಹದ್ಗೆ ಕಿಚಡೆ ಸೆ ನಿಕಾಲ್ತೆ. ಬಾಬಾ ಬಂದು ಆ ಬೇಹದ್ದಿನ ಕೊಳಕಿನಿಂದ ಬಿಡಿಸ್ತಾರೆ. ಬುಲಾತಿ ಭಿ ಹೇ ಕಿ ಬಾಬಾ ಆಕರ್ ಹಮ್ಕೋ ಗುಲ್ಗುಲ್ ಬನಾओ, ಕಾಂಟೋಂ ಕೆ ಜಂಗಲ್ ಸೆ ನಿಕಾಲ್ ಫ್ಲವರ್ ಬನಾओ. ಕರೆದ್ರು ಬಾಬನನ್ನು,
ಬಾಬಾ ನೀನು ಬಂದು ನಮ್ಮನ್ನು ಹೂಗಳನ್ನಾಗಿ ಮಾಡು, ಈ ಮುಳ್ಳಿನ ಕಾಡಿನಿಂದ ಬಿಡಿಸಿ ನಮ್ಮನ್ನು ಹೂ ಮಾಡು ಅಂತ. ಖುದಾಯಿ ಬಗೀಚೆ ಮೇ ಬಿಟ್ಟಾವ್, ಅಬ್ ಅಸುರೋಂ ಕೆ ಜಂಗಲ್ ಮೇ ಪಡೆ ಹೇ. ಆ ಪರಮಾತ್ಮನ ತೋಟದಲ್ಲಿ ನಮ್ಮನ್ನು ಕೂಡಿಸು ಅಂತ ಕರೆದ್ವಿ. ಈಗೆಲ್ಲರೂ ಅಸುರರ ಕಾಡಿನಲ್ಲಿ ಬಿದ್ದಿದ್ದಾರೆ. ಬಾಪ್ ತುಮ್ ಬಚ್ಚೋं को गार्डन में ले जाते हैं, ಶೂದ್ರ ಸೆ ಬ್ರಾಹ್ಮಣ ಬನೆ ಹೇ ಫಿರ್ ದೇವತಾ ಬನೆ. ಬಾಬಾ ನಾವು ಮಕ್ಕಳನ್ನ ಗಾರ್ಡನಿಗೆ ಕರ್ಕೊಂಡು ಹೋಗ್ತಾರೆ, ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀವಿ, ನಂತರ ದೇವತೆಗಳಾಗ್ತೇವೆ. ಯ ದೇವತಾओं की ರಾಜಧಾನಿ ಹೇ, ಬ್ರಾಹ್ಮಣೋं की ರಾಜಾಯಿ ಹೈ ನಹಿ. ಬಾಬಾ ಹೇಳ್ತಾರೆ ಅದು ದೇವತೆಗಳ ರಾಜಧಾನಿಯಾಗಿದೆ, ಬ್ರಾಹ್ಮಣರ ರಾಜ್ಯ ಅಂತೂ ಇಲ್ಲ. ಬಲ್ ಪಾಂಡವ ನಾಮ್ ಹೇ ಪರಂತು ಪಾಂಡವೋಂಕೋ ರಾಜಾಯಿ ನಹಿ ಹೇ. ಭಲೆ ಪಾಂಡವರು ಅಂತ ಹೆಸರಿದ್ದರೂ ಕೂಡ ಪಾಂಡವರಿಗೆ ರಾಜ್ಯ ಇಲ್ಲ. राजाई प्राप्त करने के लिए बाप के साथ बैठे हैं. बेहद की रात अब पूरी हो, बेहद की दिन शुरू होता है. ರಾಜ್ಯ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ತಂದೆ ಜೊತೆ ಕೂತ್ಕೊಂಡಿದ್ದೇವೆ. ಬೇಹದ್ದಿನ ರಾತ್ರಿ ಈಗ ಪೂರ್ಣ ಆಗ್ತದೆ, ಬೇಹದ್ದಿನ ಹಗಲು ಶುರು ಆಗ್ತದೆ. ಗೀತ್ ಸುನಾನ ಖೌನ್ ಆಯಾ ಆಜ್ ಸವೇರೆ ಸವೇರೆ. ಗೀತೆ ಕೇಳಿದ್ರಲ್ವ, ಇಂದು ಇವರು ಯಾರು ಬಂದರು ಬೆಳಿಗ್ಗೆ ಬೆಳಿಗ್ಗೆ. ಸವೇರೆ ಸವೇರೆ ಆತೆ ಹೇ ರಾತ್ ಕೋ ಮಿಟಾಯೆ ದಿನ ಬನಾನೆ, ಅರ್ಥಾತ್ ಸ್ವರ್ಗಕ್ಕೆ ಸ್ಥಾಪನಾ ನರಕ ವಿನಾಶ ಕರಾನೆ. ಬಾಬಾ ಹೇಳ್ತಾರೆ ಬೆಳಗ್ಗೆ ಬೆಳಗ್ಗೆ ಬರ್ತಾರೆ, ರಾತ್ರಿಯನ್ನು ದೂರ ಮಾಡಿ ಹಗಲನ್ನಾಗಿ ಮಾಡೋದಕ್ಕೋಸ್ಕರ, ಅಂದರೆ ಸ್ವರ್ಗದ ಸ್ಥಾಪನೆ ನರಕದ ವಿನಾಶ ಮಾಡಿಸ್ಲಿಕ್ಕೆ. ಯಬಿ ಬುದ್ಧಿ ಮೇ ರಹೇತು ಖುಷಿ ಹೋ, ಇದು ಕೂಡ ಬುದ್ಧಿಯಲ್ಲಿದ್ರೂ ಖುಷಿ ಇರ್ತದೆ. ಜೋ ನೈ ದುನಿಯಾ ಮೇ ಊಂಚ ಪದ್ ಪಾನೆ ವಾಲೆ ಹೇ ವ ಕಬಿ ಅಪನಾ ಅಸುರಿ ಸ್ವಭಾವ ನೈ ದಿಕ್ಕಾಯಂಗೆ. ಇಲ್ಲೊಂದು ಮಾತು ಹೇಳ್ತಾರೆ ಬಾಬಾ, ಯಾರು ಹೊಸ ಜಗತ್ತಿನಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳುವಂಥವರಿದ್ದಾರೆ ಅವರೆಂದಿಗೂ ತಮ್ಮ ಅಸುರಿ ಸ್ವಭಾವ ತೋರಿಸೋದಿಲ್ಲ. ಜಿಸ್ ಯಜ್ಞ ಸೆ ಇತ್ನಾ ಊಂಚ್ ಬಂತೆ ಹೇ ಉಸ್ ಯಜ್ಞಕ್ಕೆ ಬಹುತ್ ಪ್ಯಾರ್ ಸೆ ಸೇವಾ ಕರೆಂಗೆ. ಯಾವ ಯಜ್ಞ ನಮ್ಮನ್ನು ಇಷ್ಟು ಶ್ರೇಷ್ಠ ಮಾಡ್ತದೆ ಅಂದಾಗ ಆ ಯಜ್ಞದ್ದು ಬಹಳಷ್ಟು ಪ್ರೀತಿಯಿಂದ ಸೇವಾ ಮಾಡ್ತಾರೆ ಅವರು. ಐಸೆ ಯಜ್ಞ ಮೇತು ಹಡ್ಡಿಯಾ ಬಿ ದೇ ದೇನಿ ಚಾಯ್. ಈ ರೀತಿ ಯಜ್ಞದಲ್ಲಿ ಎಲವೆಲವೂ ಸವಿಸ್ಬೇಕು ಅಂತಾರೆ ಬಾಬ್. ಅಪ್ನೆ ಕೋ ದೇಖ್ನಾ ಚಾಹಿಯೇ, ಇಸ್ ಚಲನ್ ಸೆ ಹಮ್ ಊಂಚ್ ಪದ ಕೈಸೆ ಪಾಯಂಗೆ. ಬಾಬಾ ಹೇಳ್ತಾರೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು, ನಮ್ಮ ಹತ್ರ ಇಂತಹ ಚಲನೆ ಇದ್ದರೆ ನಾವು ಶ್ರೇಷ್ಠ ಪದವಿ ಹೇಗೆ ಪಡ್ಕೊಳ್ತೀವಿ ಅಂತ. ಬೇಸಮಜ್ ಛೋಟೆ ಬಚ್ಚೆ ತೋ ನೈ ಹೇನಾ, ಸಮಜ್ ಸಕ್ತೆ ಹೇ ರಾಜಾ ಕೈಸೆ ಪ್ರಜಾ ಕೈಸೆ ಬಂತೆ ಹೇ. ಬಾಬಾ ಹೇಳ್ತಾರೆ ತಿಳುವಳಿಕೆ ಇಲ್ಲ ಅಂದರೆ ನೀವೇನು ಸಣ್ಣ ಮಕ್ಕಳಂತೂ ಅಲ್ಲ ಅಲ್ವಾ, ತಿಳ್ಕೊಳ್ಬೋದು ರಾಜರು ಹೇಗಾಗ್ತಾರೆ ಪ್ರಜೆಗಳು ಹೇಗಾಗ್ತಾರೆ ಅಂತ. ಬಾಬಾನೇ ರಥ್ ಭಿ ಅನುಭವಿ ಲಿಯಾ ಹೇ, ಜೋ ರಾಜಾओं ಆದಿ ಕೋ ಅಚ್ಚಿ ರೀತಿ ಜಾನ್ತೆ ಹೇ. ಬಾಬಾ ರಥವನ್ನು ಕೂಡ ರಥನೇ ತಗೊಂಡಿದ್ದಾರೆ. ರಾಜರುಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರು, ಅವ್ರು ರಾಜರ ಬಗ್ಗೆ ಎಲ್ಲ ಗೊತ್ತಿತ್ತು ಬ್ರಹ್ಮನಿಗೆ. ರಾಜಾओं के दास दासियों को भी बहुत सुख मिलता है, वह तो राजाओं के साथ ही रहते हैं. ಮತ್ತು ಬಾಬಾ ಹೇಳ್ತಾರೆ ರಾಜರ ಹತ್ರ ಯಾರೆಲ್ಲ ದಾಸಿಯರು ಇರ್ತಾರಲ್ಲ ಅವರು ಭಾಳ ಸುಖವನ್ನು ಅನುಭವ ಮಾಡ್ತಾರೆ. ಇನ್ನು ಅವ್ರು ರಾಜರ ಹತ್ರನೇ ಇರ್ತಾರೆ, ಪರಂತು ಕಹಲಾಯಂಗೆ ದಾಸಿ. ಆದರೆ ಅವ್ರಿಗೆ ದಾಸಿ ಅಂತಲೇ ಕರೀತಾರೆ. ಸುಖ ತೋ ಹೈನಾ ಜೋ ರಾಜಾರಾಣಿ ಖಾಯೆ ವ ಉನ್ಕೋ ಮಿಲೆ. ಸುಖ ಅಂತೂ ಇರ್ತದಲ್ವಾ, ರಾಜಾರಾಣಿಗಳೇನು ತಿಂತಾರೋ ಅವ್ರಿಗೂ ಅದೇ ಸಿಗ್ತದೆ. ಬಾಹರ್ ವಾಲೆ ತೋಡೆ ಖಾ ಸಕ್ತೆ, ದಾಸಿಯೋ ಮೇ ಬಿ ನಂಬರ್ವಾರ್ ಹೋತಿ ಹೇ. ಹೊರಗಿನವ್ರು ತಿನ್ನಕ್ಕೆ ಸಾಧ್ಯ ಏನು ಅಂತಾರೆ ಬಾಬಾ. ದಾಸಿಯರಲ್ಲಿ ಕೂಡ ನಂಬರ್ವಾರ್ ಇದ್ದಾರೆ. ಕೊಯ್ ಶೃಂಗಾರ ಕರ್ನೆ ವಾಲಿ, ಕೊಯ್ ಬಚ್ಚೋं को ಸಂಭಾಲನೆ ವಾಲಿ, ಕೊಯ್ ಝಾಡು ಆದಿ ಲಗಾನೆ ವಾಲಿ. ಕೆಲವರು ಶೃಂಗಾರ ಮಾಡುವಂಥವರು, ಕೆಲವರು ಮಕ್ಕಳನ್ನು ಸಂಭಾಲನೆ ಮಾಡುವಂಥವರು, ಕೆಲವರು ಕಸ ತೆಗೆಯುವಂಥವರು. ಯಹಾಕ್ಕೆ ರಾಜಾओं को इतना दासियाँ हैं तो वहाँ कितने ढेर होंगे. ಬಾಬಾ ಹೇಳ್ತಾರೆ ಇಲ್ಲಿಯ ರಾಜರುಗಳಿಗೇ ಇಷ್ಟೆಲ್ಲ ದಾಸಿಯರು ಇರ್ತಿದ್ರು ಅಂದರೆ ಇನ್ನು ಅಲ್ಲಿ ಎಷ್ಟು ಜನ ದಾಸಿಯರು ಇರ್ಬೋದು. ಸಬ್ ಪರ್ ಅಲಗ್ ಅಲಗ್ ಅಪ್ನಿ ಚಾರ್ಜ್ ಹೋತಿ ಹೇ, ಎಲ್ಲರ ಮೇಲೇನೂ ಅವ್ರವ್ರದ್ದೇ ಆದಂಥ ಒಂದು ಚಾರ್ಜ್ ಇರ್ತದೆ ಅಂತಾರೆ ಬಾಬಾ. रहने का स्थान अलग होगा, वह कोई राजा रानी जैसा ಸಜಾಯ ಹುವಾ ನೈ ಹೋಗ. ಬಾಬಾ ಒಂದು ಮಾತು ಹೇಳ್ತಾರೆ, ಇರೋ ಸ್ಥಾನವೂ ಬೇರೆ ಇರ್ತದೆ, ರಾಜರಾಣಿಯ ಹಾಗೆ ಶೃಂಗರಿತರಾಗಿರೋದಿಲ್ಲ. ಜೈಸೆ ಸರ್ವೆಂಟ್ ಕ್ವಾರ್ಟರ್ಸ್ ಹೋತೆ ಹೇ ನ, ಅಂದರ್ ಆಯಂಗೆ ಜರೂರ್ ಪರಂತು ರತೆ ಸರ್ವೆಂಟ್ ಕ್ವಾರ್ಟರ್ಸ್ ಮೇ ಹೇ. ಬಾಬಾ ಹೇಳ್ತಾರೆ ಹೇಗೆ ಸರ್ವೆಂಟ್ ಕ್ವಾರ್ಟರ್ಸ್ ಇರ್ತದಲ್ವ, ಒಳಗಡೆ ಬರ್ತಾರೆ ಅವರು, ಅಂದರೆ ಆ ಒಂದು ರಾಜರು ಎಲ್ಲಿರ್ತಾರಲ್ಲ ಅಲ್ಲಿ ಒಳಗಡೆ ಬರ್ತಾರೆ ಅವಶ್ಯವಾಗಿ, ಆದರೆ ಇರುವಂಥ ಒಂದು ಜಾಗ ಮಾತ್ರ ಅವ್ರದ್ದು ಸಪ್ರೇಟ್ ಇರ್ತದೆ. तो बाप अच्छी ರೀತಿ समझाते हैं, अपने पर रहम करो. ಅದಕ್ಕೆ ನಾವು ಮಕ್ಕಳಿಗೂ ಕೂಡ ಬಾಬಾ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ, ನಿಮ್ಮ ಮೇಲೆ ನೀವೇ ದಯೆ ತೋರಿಸ್ಕೊಳ್ಳಿ. ಅಂದರೆ ನೀವು ದಾಸಿಯರಾಗಿ ಸರ್ವೆಂಟ್ ಕ್ವಾರ್ಟರ್ಸ್ನಲ್ಲಿರಬೇಕು ಅಥವಾ ರಾಜಾರಾಣಿಯಾಗಿ ಮಹಲ್ನಲ್ಲಿರಬೇಕು ಅಂತ.
हम ऊंचते ऊंच बने, हम अभी ಶೂದ್ರ से ಬ್ರಾಹ್ಮಣ ಬನೆ ಹೇ. ಬಾಬಾ ಹೇಳ್ತಾ ನಾವು ಶ್ರೇಷ್ಠಾತಿ ಶ್ರೇಷ್ಠ ಆಗಬೇಕು. ನಾವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ. ಅಹೋ ಸೌಭಾಗ್ಯ, ಫಿರ್ ದೇವತಾ ಬನೆಂಗೆ. ಬಾಬಾ ಹೇಳ್ತಾರೆ ಅಹೋ ಸೌಭಾಗ್ಯ, ನಂತರ ದೇವತೆ ಆಗ್ತೇವೆ. ಯ ಸಂಗಮ ಯುಗ ಬಹುತ್ ಕಲ್ಯಾಣಕಾರಿ ಹೇ, ತುಮಾರಿ ಹರ್ ಬಾತ್ ಮೇ ಕಲ್ಯಾಣ ಬರಾ ಹುವಾ ಹೇ. ಬಾಬಾ ಒಂದು ಮಾತು ಹೇಳ್ತಾರೆ, ಈ ಸಂಗಮ ಯುಗ ಬಹಳ ಕಲ್ಯಾಣಕಾರಿಯಾಗಿದೆ. ನಮ್ಮ ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣ ಅಡಗಿದೆ. ಭಂಡಾರಿ ಮೇ ಬಿ ಯೋಗ ಮೇ ರಹ ಭೋಜನ ಬನಾಯಿ ತೋ ಬಹುತೋಂ ಕಾ ಕಲ್ಯಾಣ ಬರಾ ಹುವಾ ಹೇ. ಬಾಬಾ ಹೇಳ್ತಾರೆ ಈ ಭಂಡಾರದಲ್ಲಿ ಅಂದರೆ ನೀವು ಅಡುಗೆ ಮಾಡುವಾಗ ಯೋಗಯುಕ್ತರಾಗಿ ನೀವು ಅಡುಗೆ ಮಾಡಿದ್ದೇ ಆದರೆ ಬಹಳ ಜನರ ಕಲ್ಯಾಣ ಅದರಲ್ಲಿ ತುಂಬಿಕೊಂಡಿರ್ತದೆ. ಶ್ರೀನಾಥ್ ದ್ವಾರೆ ಮೇ ಭೋಜನ ಬನಾತೆ ಬಿಲ್ಕುಲ್ ಹಿ ಸೈಲೆನ್ಸ್ ಮೇ. ಬಾಬಾ ಒಂದು ಉದಾಹರಣೆ ಕೊಡ್ತಾರೆ. ಶ್ರೀನಾಥ ದ್ವಾರದಲ್ಲಿ ಭೋಜನ ತಯಾರು ಮಾಡ್ತಾರೆ, ಬಹಳಷ್ಟು ಶಾಂತಿಯಿಂದ ಮಾತಾಡಲ್ಲ ಅಂತಾರೆ ಬಾಬಾ. श्रीनाथ ही याद रहता है, भक्त अपनी भक्ति में बहुत मस्त रहते हैं. ಬಾಬಾ ಹೇಳ್ತಾರಲ್ಲಿ ಶ್ರೀನಾಥನ ನೆನಪೇ ಇರ್ತದೆ, ಭಕ್ತರು ತಮ್ಮ ಭಕ್ತಿಯಲ್ಲಿನೇ ಮಸ್ತಾಗಿರ್ತಾರೆ. ತುಮಕೋ ಫಿರ್ ಜ್ಞಾನ ಮೇ ಮಸ್ತ್ ರಹನಾ ಚಾಹಿ. ಶ್ರೀಕೃಷ್ಣಕ್ಕೆ ಐಸಿ ಭಕ್ತಿ ಹೋತಿ ಹೇ ಬಾತ್ ಮತ್ ಪೂಛೋ. ಬಾಬಾ ಹೇಳ್ತಾರೆ ನೀವು ನಂತರ ಜ್ಞಾನದಲ್ಲಿ ಮಸ್ತಾಗಿರಬೇಕು. ಶ್ರೀಕೃಷ್ಣನದು ಈ ರೀತಿ ಭಕ್ತಿ ನಡೀತದೆ. ಭಕ್ತರು ತಮ್ಮ ಭಕ್ತಿಯಲ್ಲಿ ಬಾಬಾ ಹೇಳ್ತಾರೆ ಎಷ್ಟು ಮಸ್ತಾಗಿರ್ತಾರೆ ಅಂತಾರೆ ಬಾಬಾ. ಹೇಗೆ ಕೃಷ್ಣನ ಭಕ್ತಿ ಮಾಡ್ತಾರೆ ಅದರ ಮಾತೇ ಕೇಳಬೇಡಿ ಅಂತ. ವೃಂದಾವನ್ ಮೇ ದೋ ಬಚ್ಚಿಯಾँ ಹೇ, ಪೂರಿ ಭಕ್ತಿನ ಹೇ, ಕತೆ ಬಸ್ ಹಮ್ ಯಹಾ ಹಿ रहेंगे. ಬಾಬಾ ಉದಾಹರಣೆ ಕೊಡ್ತಾರೆ, ಬೃಂದಾವನದಲ್ಲಿ ಇಬ್ಬರು ಕುಮಾರಿಯರಿದ್ದಾರೆ, ಪೂರ್ಣ ಭಕ್ತಿನಾಗಿದ್ದಾರೆ. ಹೇಳ್ತಾರೆ ನಾವು ಇಲ್ಲೇ ಇರ್ತೀವಿ ಅಂತ. ಯಾಯಿ ಶರೀರ ಚೋಡೆಂಗೆ ಶ್ರೀಕೃಷ್ಣಕ್ಕೆ ಯಾದ್ಮೆ. ಅವ್ರು ಹೇಳ್ತಾರಂತೆ ನಾವು ಇಲ್ಲೇ ಶರೀರ ಬಿಡ್ತೇವೆ ಶ್ರೀಕೃಷ್ಣನ ನೆನಪಿನಲ್ಲಿ. ಉನ್ಕೋ ಬಹುತ್ कहते हैं अच्छे मकान में चलकर हो, ज्ञान लो, बोलती हम तो यहीं रहेंगे. ಅವ್ರಿಗೆ ಹೇಳ್ತಾರಂತೆ ನೀವು ಒಳ್ಳೆ ಮನೆಯಲ್ಲಿ ಇರ್ಬೋದು ನೀವು, ಮತ್ತು ನೀವು ಜ್ಞಾನ ಪಡ್ಕೊಳ್ಳಿ ಅಂದರೆ ಅವ್ರು ಹೇಳ್ತಾರಂತೆ ಇಲ್ಲ ನಾವು ಇಲ್ಲೇ ಇರ್ತೇವೆ ಅಂತ. तो उसको कहेंगे ಭಕ್ತ ಶಿರೋಮಣಿ. ಶ್ರೀಕೃಷ್ಣ ಪರ್ ಕಿತನಾ ನೀವು ಚಾರ್ಜ್ ಜಾತೆ. ಬಾಬಾ ಹೇಳ್ತಾರೆ ಅಂಥವ್ರಿಗೆ ಹೇಳಲಾಗ್ತದೆ ಭಕ್ತ ಶಿರೋಮಣಿಗಳು ಅಂತ. ಶ್ರೀಕೃಷ್ಣನಿಗೋಸ್ಕರ ಪೂರ್ಣ ತಮ್ಮನ್ನು ಬಲಿ ಕೊಟ್ಕೊಂಡ್ಬಿಡ್ತಾರೆ. ಅಭಿ ತುಮಕೋ ಬಾಪ್ ಪರ್ ನ್ಯೂಚಾರ್ ಹೋನಾ ಹೇ, ಪಲೆ ಪಲೆ ಶುರು ಮೇ ಶುಭಾವ ಪರ್ ಕಿತ್ತನೇ ನ್ಯೂಚಾರ್ ಹೋಯ್. ಬಾಬಾ ಹೇಳ್ತಾರೆ ಈಗಂತೂ ನೀವು ತಂದೆಗೆ ಬಲಿಹಾರಿಯಾಗಬೇಕು. ಮೊದಲಿಗೆ ಅಂದರೆ ಶುರುವಿನಲ್ಲಿ ಶುಭಾಬನಿಗೆ ಎಷ್ಟು ಜನ ಬಲಿಹಾರಿಯಾದರು. ಡೇರ್ ಕೆ ಡೇರ್ ಆಯೆ. ಜಬ್ ಇಂಡಿಯಾ ಮೇ ಆಯೆ ತೋ ಬಹುತೋಂ ಕೋ ಅಪ್ನಾ ಘರ್ ಬಾರ್ ಯಾದ್ ಪಡ್ನೇ ಲಗಾ. ಬಾಬಾ ಹೇಳ್ತಾರೆ ಸ್ಟಾರ್ಟಿಂಗ್ ಯಾವಾಗ ಯಜ್ಞ ಸ್ಥಾಪನೆ ಆಯಿತು ಭಾಳ ಜನ ಬಂದುಬಿಟ್ರು. ಆವಾಗ ಯಾವಾಗ ಭಾರತಕ್ಕೆ ಬಂದರು ಬಹಳ ಜನರಿಗೆ ತಮ್ಮ ಮನೆಯೆಲ್ಲ ನೆನಪಾಗ್ಲಿಕ್ಕೆ ಶುರುವಾಯಿತು. ಕಿತ್ನೆ ಚಲೆ ಗಯೆ ಗ್ರಹಚಾರಿ ತೋ ಬಹುತೋ ಪರ್ ಆತಿ ಹೇನ. ಅದರಲ್ಲಿ ಎಷ್ಟು ಜನ ಬಾಬನ್ ಬಿಟ್ಟು ಹೋಗ್ಬಿಟ್ರು. ಗ್ರಹಚಾರ ಎಲ್ಲರ ಮೇಲೆ ಬರ್ತದಲ್ವ. ಕಭಿ ಕೈಸಿ ದಶಾ ಕಭಿ ಕೈಸಿ ದಶಾ ಬೈಡ್ತಿ ಹೇ. ಕೆಲವೊಮ್ಮೆ ಯಾವ ರೂಪದ ದಶೆ, ಕೆಲವೊಮ್ಮೆ ಅಂಥ ದಶೆ ಕೂತ್ಕೊಳ್ತದೆ. ಬಾಬಾನೇ ಸಮಜಾ ಹೇ. ಕೊಯ್ ಭಿ ಆತೆ ತೋ ಬೋಲೋ ಕಹಾ ಆಯೇ ಹೋ. ಬಾಬಾ ತಿಳಿಸ್ಕೊಡ್ತಾರೆ ಯಾರಾದರೂ ನಿಮ್ಮ ಹತ್ರ ಬಂದಾಗ ಕೇಳ್ರಿ ನೀವು ಎಲ್ಲಿ ಬಂದಿದ್ದೀರಾ ಅಂತ. ಬಾಹರ್ ಮೇ ಬೋರ್ಡ್ ದೇಖಾ ಬ್ರಹ್ಮ ಕುಮಾರ ಕುಮಾರಿಯಾ ಎತ್ತೋ ಪರಿವಾರ ಹೇನ. ಹೊರಗಡೆ ಬೋರ್ಡ್ ನೋಡಿದ್ರಾ ಬ್ರಹ್ಮ ಕುಮಾರ ಕುಮಾರಿಯಾ ಅನ್ನೋದು, ಕುಮಾರಿಯರು ಅನ್ನೋದು ಇದು ಪರಿವಾರ ಅಲ್ವಾ. ಏಕ್ ಹೇ ನಿರಾಕಾರ ಪರಂಪಿತ ಪರಮಾತ್ಮ, ದೂಸರಾ ಫಿರ್ ಪ್ರಜಾಪಿತ ಬ್ರಹ್ಮ ಬಿ ಗಾಯ ಹುವಾ ಹೇ. ಒಂದು ನಿರಾಕಾರನಾಗಿರುವಂಥ ಪರಂಪಿತ ಪರಮಾತ್ಮ, ಇನ್ನೊಂದು ಪ್ರಜಾಪಿತ ಬ್ರಹ್ಮ ಅಂತಲೂ ಕೂಡ ಗಾಯನ ಮಾಡಲಾಗ್ತದೆ. ಯ ಸಬ್ ಉನ್ಕೆ ಬಚ್ಚೆ ಹೇ, ದಾದಾ ಹೇ ಶಿವಬಾಬಾ. ಇವರೆಲ್ಲ ಅವನ ಮಕ್ಕಳು. ದಾದಾ ಅಂದಾಗ ಶಿವಬಾಬಾ. ವರ್ಷ ಉನ್ಸೆ ಮಿಲ್ತಾ ಹೇ, ವರಾಯಿ ದೇತೆ ಹೇ ಮುಜೆ ಯಾದ್ ಕರೋ ತೋ ತುಮ್ ಪತಿ ಸೆ ಪಾವನ್ ಬನ್ ಜಾಯಂಗೆ. ಆಸ್ತಿ ತಂದೆಯಿಂದ ಸಿಗ್ತದೆ. ಬಾಬಾ ಸಲಹೆ ಕೊಡ್ತಾರೆ ನನ್ನ ನೆನ್ಪು ಮಾಡಿ ನೀವು ಪತಿತರಿಂದ ಪಾವನ ಆಗ್ತೀರ. ಕಲ್ಪ ಪಲೆ ಬಿ ಐಸಿ ರಾಯಿ ದೀತಿ. ಕಲ್ಪದ ಮೊದಲು ಕೂಡ ಬಾಬಾ ಈ ರೀತಿ ಸಲಹೆ ಕೊಟ್ಟಿದ್ದರು. ಕಿತ್ನಿ ಉಂಚಿ ಪಡಾಯಿ ಹೇ, ಯಬಿ ತುಮಾರಿ ಬುದ್ಧಿ ಮೇ ಹೇ, ಹಮ್ ಬಾಪ್ ಸೆ ವರ್ಷ ಲೇರೆ. ಎಂಥ ಶ್ರೇಷ್ಠವಾದ ಶಿಕ್ಷಣ ಇದು ಕೂಡ ನಿಮ್ಮ ಬುದ್ಧಿಯಲ್ಲಿದೆ. ನಾವು ಬಾಬನಿಂದ ಆಸ್ತಿ ಪಡ್ಕೊಳ್ತಿದ್ದೇವೆ. तुम बच्चे मनुष्य से देवता बनने की पढ़ाई पढ़ रहे हो, तुम्हें जरूर दैवी गुण धारण करनी है. ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳಾಗುವ ಶಿಕ್ಷಣ ಓದ್ತಿದ್ದೀರಾ, ನೀವು ಅವಶ್ಯವಾಗಿ ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು. ತುಮಾರ ಖಾನ್ ಪಾನ್ ಬೋಲ್ ಚಾಲ್ ಕಿತನಾ ರಾಯಲ್ ಹೋನಾ ಚಾಹಿ. ಬಾಬಾ ಹೇಳ್ತಾರೆ ನಿಮ್ಮ ಊಟ ಪಾನೀಯ ಮಾತು ಕತೆ ಎಲ್ಲ ಎಷ್ಟು ರಾಯಲ್ ಆಗಿರಬೇಕು. ದೇವತಾएं कितने तोड़ा खाते हैं, उनमें कोई लालच थोड़े ही रहती है. ಬಾಬಾ ಹೇಳ್ತಾರೆ ದೇವತೆಗಳು ನೋಡ್ರಿ ಎಷ್ಟು ಸ್ವಲ್ಪ ಊಟ ಮಾಡ್ತಾರೆ. ಅವರಲ್ಲಿ ಯಾವುದೇ ಒಂದು ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು ಅನ್ನುವಂಥ ಇಚ್ಛೆಗಳಿರೋದಿಲ್ಲ. 36 ಪ್ರಕಾರ ಕೆ ಭೋಜನ ಬಂತೆ ಹೇ, ಖಾತೆ ಕಿತ್ನಾ ತೋಡಾ ಹೇ. 36 ಪ್ರಕಾರದ ಭೋಜನ ತಯಾರು ಮಾಡಿದರೂ ಕೂಡ ತಿನ್ನೋದೆಷ್ಟು ಸ್ವಲ್ಪ ಅಂತಾರೆ ಬಾಬಾ.
खान पान की लालच रखना, इसको भी आसुरी चलन कहा जाता है. ಊಟ ಪಾನೀಯದ ಒಂದೇನಾದರೂ ಇಚ್ಛೆ ಇಟ್ಕೊಂಡ್ರೂ ಕೂಡ ಅದಕ್ಕೂ ಆಸುರಿ ಚಲನೆ ಅಂತ ಹೇಳಲಾಗ್ತದೆ. दैवी गुण धारण करने हैं तो खान पान बड़ा शुद्ध और साधारण होना चाहिए. ಬಾಬಾ ಹೇಳ್ತಾರೆ ಇಲ್ಲಿ ದೈವಿ ಗುಣ ಧಾರಣೆ ಮಾಡ್ಕೊಳ್ತೀರಿ ಅಂದಾಗ ಊಟ ಪಾನೀಯ ಬಹಳ ಶುದ್ಧ ಮತ್ತು ಸಾಧಾರಣ ಆಗಿರಬೇಕು. परंतु माया ऐसी है जो एकदम पत्थर बुद्धि बना देती हैं तो फिर पद भी ऐसा मिलेगा. ಆದರೆ ಬಾಬಾ ಹೇಳ್ತಾರೆ ಮಾಯೆ ಹೀಗಿದೆ, ಎಕ್ಕದಮ್ ಕಲ್ಲು ಬುದ್ಧಿಯವರನ್ನಾಗಿ ಮಾಡ್ತದೆ, ನಂತರ ಪದವಿನೂ ಕೂಡ ಅವ್ರಿಗೆ ಅಂಥದ್ದೇ ಸಿಗ್ತದೆ. ಬಾಪ್ ಕಾತೆ ಅಪನಾ ಕಲ್ಯಾಣ ಕರ್ನೆ ಕೆ ಲಿಯೆ ದೈವಿ ಗುಣ ಧಾರಣ ಕರು. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ ತಮ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ದೈವಿ ಗುಣ ಧಾರಣೆ ಮಾಡ್ಕೊಳ್ಳಿ. ಅಚ್ಚಿ ರೀತಿ ಪಡೆಂಗೆ ಪಡಾಯಂಗೆ ತೋ ತುಮಕೋ ಹಿ ಇಜಾಫಾ ಮಿಲೇಗ. ಬಾಬಾ ಹೇಳ್ತಾರೆ ನೀವು ಚೆನ್ನಾಗಿ ನೀವು ತಿಳ್ಕೊಂಡು ಬೇರೆಯವರಿಗೆ ಓದಿಸಿದ್ದೇ ಆದರೆ ನಿಮಗೆ ಅಂಥದ್ದೇ ಬಹುಮಾನ ಸಿಗ್ತದೆ. ಬಾಪ್ ನೈ ದೇತೆ ತುಮ್ ಅಪ್ನೆ ಪುರುಷಾರ್ಥ ಸೆ ಪಾತೆ ಹೋ. ಬಾಬಾ ಹೇಳ್ತಾರೆ ಇಲ್ಲಿ ನಾನು ಕೊಡಲ್ಲ, ಆದ್ರೆ ನಿಮ್ಮ ಪುರುಷಾರ್ಥದಿಂದ ನೀವು ಅದನ್ನು ಪಡ್ಕೊಳ್ತೀರ. अपने को देखना चाहिए, कहाँ तक हम सर्विस करते हैं, हम क्या बनेंगे. ನಿಮ್ಮನ್ನು ನೀವು ನೋಡ್ಕೊಳ್ಬೇಕು, ನಾವು ಎಲ್ಲಿವರೆಗೆ ಸೇವೆ ಮಾಡ್ತೇವೆ, ನಾವೇನು ಆಗ್ತೇವೆ. ಇಸ್ ಸಮಯ ಶರೀರ ಚೂಟ್ ಜಾಯೆ ತೋ ಕ್ಯಾ ಮಿಲೇಗ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಅಕಸ್ಮಾತ್ ಏನಾದರೂ ಶರೀರ ಬಿಟ್ಟರೆ ಏನು ಸಿಗ್ಬೋದು. बाबा से कोई पूछे तो बाबा झट बता दे किस एक्टिविटी से समझा जाता है या फलाना पद पाएंगे. ಬಾಬಾ ಹೇಳ್ತಾರೆ ನನಗೇನಾದರೂ ಬಂದು ಕೇಳಿದರೆ ನಿಮ್ಮ ನಡವಳಿಕೆಯನ್ನು ನೋಡಿ ನಾನು ತಿಳ್ಕೊಳ್ತೇನೆ ನಿಮ್ಗೆ ಈ ಪದವಿ ಸಿಗ್ತದೆ ಅಂತ. ಪುರುಷಾರ್ಥಿ ನೈ ಕರ್ತೆ ತೋ ಕಲ್ಪ ಕಲ್ಪಾಂತರ ಕೆ ಲಿಯೆ ಅಪನೆ ಕೋ ಘಾಟ ಡಾಲ್ತೆ ಹೇ. ಬಾಬಾ ಹೇಳ್ತಾರೆ ನೀವು ಪುರುಷಾರ್ಥನೇ ಮಾಡದಿದ್ರೆ ಕಲ್ಪ ಕಲ್ಪಕ್ಕೂ ನಿಮಗೆ ಲಾಸ್ ಮಾಡ್ಕೊಳ್ತೀರಾ. अच्छी सर्विस करने वाले ज़रूर अच्छा पद पाएंगे, अंदर में मालूम रहता है दास दासी जाकर बनेंगे. ಬಾಬಾ ಹೇಳ್ತಾರೆ ಒಳ್ಳೆ ಸೇವೆ ಮಾಡುವಂಥವ್ರು ಅವಶ್ಯವಾಗಿ ಒಳ್ಳೆ ಪದವಿ ತಗೊಳ್ತಾರೆ. ಇನ್ನು ಕೆಲವ್ರ ಬಗ್ಗೆ ಒಳಗಡೆನೇ ತಿಳ್ಕೊಂಡಿರ್ತೇವೆ ಅವ್ರು ದಾಸಿ ಆಗ್ತಾರೆ ಅಂತ. ಬಾಹರ್ ಸೆ ಕಹ ನೈ ಸಕ್ತೆ. ಸ್ಕೂಲ್ ಮೇ ಬಿ ಸ್ಟೂಡೆಂಟ್ ಸಮಸ್ತೆ ಹಮ್ ಸೀನಿಯರ್ ಬನೆಂಗೆ ಯಾ ಜೂನಿಯರ್. ಬಾಬಾ ಹೇಳ್ತಾರೆ ಹೊರಗಿನಿಂದ ನೀ ದಾಸಿ ಆಗ್ತೀಯ ಅಂತ ಹೇಳಲಿಕ್ಕೆ ಬರಲ್ಲ. ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳು ತಿಳ್ಕೊಳ್ತಾರೆ ನಾವು ಸೀನಿಯರ್ ಆಗ್ತೀವೋ ಅಥವಾ ಜೂನಿಯರ್ ಆಗ್ತೀವೋ ಅಂತ. यहाँ भी ऐसे हैं, सीनियर जो होंगे वह राजा रानी बनेंगे, जूनियर कम पद पाएंगे. ಬಾಬಾ ಹೇಳ್ತಾರೆ ಇಲ್ಲೂ ಹಾಗೇನೆ ಅಂತ. ಸೀನಿಯರ್ ಅಂದ್ರೆ ಅರ್ಥ ಪುರುಷಾರ್ಥ ಮಾಡಿ ಮಾಡಿ ತಮ್ಮ ಜೀವನ ಯಾರು ಶ್ರೇಷ್ಠ ಮಾಡ್ಕೊಳ್ತಾರೋ ಅವರು ರಾಜಾರಾಣಿ ಆಗ್ತಾರೆ. ಜೂನಿಯರ್ ಅಂದರೆ ಎಲ್ಲಿದ್ದರೋ ಅಲ್ಲೇ ಇರ್ತಾರೆ, ಅವರು ಪುರುಷಾರ್ಥನೇ ಮಾಡಲ್ಲ ಅಂದಾಗ ಅವ್ರು ಕಡಿಮೆ ಪದವಿ ಪಡ್ಕೊಳ್ತಾರೆ. ಸಾಹುಕಾರೋ ಮೇ ಬಿ ಸೀನಿಯರ್ ಅವ್ರ ಜೂನಿಯರ್ ಹೋಂಗೆ, ದಾಸಿಯೋ ಮೇ ಬಿ ಸೀನಿಯರ್ ಅವ್ರ ಜೂನಿಯರ್ ಹೋಂಗೆ. ಬಾಬಾ ಹೇಳ್ತಾರೆ ಇಲ್ಲಿ ಸಾಹುಕಾರಲ್ಲಿಯೂ ಕೂಡ ಸೀನಿಯರ್ ಮತ್ತು ಜೂನಿಯರ್ ಇರ್ತಾರೆ, ದಾಸಿಯರಲ್ಲಿಯೂ ಕೂಡ ಸೀನಿಯರ್ ಮತ್ತು ಜೂನಿಯರ್ ಇರ್ತಾರೆ. ಸೀನಿಯರ್ ವಾಲೋं का दर्जा ऊंचा होता है. ಸೀನಿಯರ್ ಅಂದರೆ ಶ್ರೇಷ್ಠ ಪುರುಷಾರ್ಥ ಮಾಡಿದಂಥವ್ರ ಪದವಿ ಭಾಳ ಶ್ರೇಷ್ಠ ಇರ್ತದೆ. झाड़ू लगाने वाली दासी को कभी अंदर महल में आने का हुक्म नहीं रहता. ಬಾಬಾ ಹೇಳ್ತಾರೆ ಈ ಕಸ ತೆಗೆಯುವಂತಹ ದಾಸಿಗೆ ಬಾಬಾ ಹೇಳ್ತಾರೆ ಒಳಗಡೆ ಮಹಲ್ ಒಳಗಡೆ ಬರಲಿಕ್ಕೆ ಪರ್ಮಿಷನ್ ಇರಲ್ಲ. ಇನ್ನು ಬಾತೋಂ ಕೋ ತುಮ್ ಬಚ್ಚೆ ಅಚ್ಚಿ ರೀತಿ ಸಮझ सकते हो. ಇದೆಲ್ಲ ಮಾತುಗಳನ್ನು ನೀವು ಮಕ್ಕಳು ಚೆನ್ನಾಗಿ ತಿಳ್ಕೊಳ್ಬೋದು. पिछाड़ी में और भी समझते जाएंगे, ಕೊನೆಗೆ ಇನ್ನೂ ತಿಳ್ಕೊಳ್ತಾ ಹೋಗ್ತೀರಾ. ऊंच बनाने वालों का फिर रिगार्ड भी रखना होता है. ನಮ್ಮನ್ನು ಇಷ್ಟು ಶ್ರೇಷ್ಠ ಮಾಡಿದಂಥವ್ರಿಗೆ ಗೌರವನೂ ಕೊಡಬೇಕಾಗ್ತದೆ. देखो कुमार का है वह सीनियर है तो रिगार्ड रखना चाहिए ना. ಈಗ ಕುಮಾರ್ಕ ದಾದಿ ಇದ್ದಾರೆ ಅಂದರೆ ಪ್ರಕಾಶ್ಮಣಿ ದಾದಿ ಇದ್ದಾರೆ, ಅವ್ರು ಸೀನಿಯರ್ ಅಂದರೆ ಅರ್ಥ ಅವ್ರ ಪುರುಷಾರ್ಥ ಅಷ್ಟು ಶ್ರೇಷ್ಠ ಇದೆ ಅಂದಾಗ ನಾವು ಅವ್ರಿಗೆ ಗೌರವ ಕೊಡಬೇಕು ತಾನೆ. बच्चों का ध्यान खिंचवाते हैं, जो बच्चे महारथी हैं उनका रिगार्ड रखो. ಬಾಬಾ ಮಕ್ಕಳಿಗೆ ಗಮನ ಸೆಳೀತಾರೆ ಏನಂದರೆ ಯಾವ ಮಕ್ಕಳಿಲ್ಲಿ ಮಹಾರಥಿ ಇದ್ದಾರೆ ಅವಶ್ಯವಾಗಿ ಅವ್ರಿಗೆ ಗೌರವ ಕೊಡಿ. ರಿಗಾರ್ಡ್ ನೈ ರಕ್ತೆ ತೋ ಅಪ್ನೆ ಊಪರ್ ಪಾಪ ಕಾ ಬೋಜಾ ಚಡಾತೆ. ನೀವೇನಾದರೂ ಅವ್ರಿಗೆ ಗೌರವ ಕೊಡದಿದ್ದರೆ ನಿಮ್ಮ ಪಾಪದ ಖಾತೆಯನ್ನು ಹೆಚ್ಚಿಸ್ಕೊಳ್ತೀರಾ. ಯ ಬಾತೆ ಬಾಪ್ ಧ್ಯಾನ್ ಮೇ ದೇತೆ ಹೇ ಬಡಿ ಖಬರ್ದಾರಿ ಚಾಯ್. ಈ ಎಲ್ಲ ಮಾತುಗಳನ್ನು ಬಾಬಾ ನಿಮ್ಮ ಗಮನದಲ್ಲಿ ಕೊಡಿಸ್ತಾರೆ, ಅಂದರೆ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಭಾಳ ಎಚ್ಚರಿಕೆ ಬೇಕು. ನಂಬರ್ವಾರ್ ಕಿಸ್ಕಾ ರಿಗಾರ್ಡ್ ಕೈಸೆ ರಖನಾ ಚಾಯೆ. ಬಾಬಾ ತೋ ಹರೇಕ್ ಕೋ ಜಾನ್ತೆ ಹೇ ನ. ನಂಬರ್ವಾರ್ ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಲೂ ತಿಳ್ಕೊಳ್ಬೇಕು. ಬಾಬಂತೂ ಪ್ರತಿಯೊಂದನ್ನು ತಿಳ್ಕೊಂಡಿದ್ದಾರೆ ತಾನೆ. ಕಿಸ್ಕೋ ಕಹೆ ತೋ ಟ್ರೇಟರ್ ಬನ್ನೆ ಮೇ ದೇರಿ ನ ಕರೆ. ಫಿರ್ ಕುಮಾರಿಯಾ ಮಾತಾओं ಆದಿ ಪರ್ ಭಿ ಬಂಧನ್ ಆ ಜಾತೆ ಹೇ. ಯಾರಿಗಾದರೂ ಏನಾದರೂ ಹೇಳಿಬಿಟ್ರೆ ವಿರೋಧಿಗಳಾಗ್ಲಿಕ್ಕೆ ಲೇಟ್ ಆಗೋದಿಲ್ಲ ಅಂತಾರೆ ಬಾಬಾ. ಯಾವಾಗ ಅವರು ವಿರೋಧಿಗಳಾಗ್ತಾರೋ ಆವಾಗ ಕುಮಾರಿಯರು ಮಾತೆಯರಿಗೆಲ್ಲ ಬಂಧನ ಆಗಿಬಿಡ್ತದೆ.
ಸಿತಮ್ ಸಹನ್ ಕರ್ನೆ ಪಡ್ತೆ, ಆ ಕಷ್ಟಗಳನ್ನೆಲ್ಲ ಇವರು ಸಹನೆ ಮಾಡ್ಕೋಬೇಕಾಗ್ತದೆ. ಬಹುತ್ ಕರ್ಕೆ ಮಾತಾಯಿ ಲಿಖ್ತಿ ಹೇ ಬಾಬಾ ಹಮ್ಕೋ ಯಾ ಬಹುತ್ ತಂಗ್ ಕರ್ತೆ ಹೇ, ಹಮ್ ಕ್ಯಾ ಕರೆ. ಭಾಳ ಮಾಡಿ ಮಾತೆಯರು ಬಾಬನಿಗೆ ಲೆಟ್ರ್ ಬರೀತಾರಂತೆ, ಇವರು ಭಾಳ ತೊಂದರೆ ಕೊಡ್ತಾರೆ ಬಾಬಾ, ನಾವೇನು ಮಾಡೋದು ಅಂತ. ಅರೆ ತುಮ್ ಕೊಯ್ ಜಾನುವಾರು ತೋಡಿ ಹೋ ಜೋ ಜಬರ್ದಸ್ತಿ ಕರೆಂಗೆ. ಅಂದರೆ ಲೌಕಿಕದಲ್ಲಿ ಅವರು ಪವಿತ್ರ ಇರಬೇಕು ಅಂತ ಬಯಸ್ತಾರೆ, ಆದರೆ ಇರಲಿಕ್ಕಾಗಲ್ಲವಲ್ಲ. ಆವಾಗ ಬಾಬನಿಗೆ ಲೆಟ್ರ್ ಬರೀತಾರೆ ಅವರು, ಬಾಬಾ ಈ ರೀತಿ ಅವ್ರು ತೊಂದರೆ ಕೊಡ್ತಾರೆ, ಏನು ಮಾಡೋದು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇನು ಪ್ರಾಣಿಗಳ ಅವ್ರು ಜಬರ್ದಸ್ತಿ ಮಾಡಲಿಕ್ಕೆ. ಅಂದರ್ ಮೇ ದಿಲ್ ಹೇ ತಬ್ ಪೂಚ್ತಿ ಹೋ ಕ್ಯಾ ಕರೋ, ಇಸ್ಮೇ ತೋ ಪೂಚ್ನೆ ಕಿ ತೋ ಬಾತಿ ನೈ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ಒಳಗಡೆ ಅದು ಮನಸ್ಸಿದ್ದಾಗ ನೀವು ಕೇಳ್ತೀರಾ ಬಾಬಾ ಏನು ಮಾಡಲಿ ಅಂತ. ಇದರಲ್ಲಿ ಕೇಳುವಂಥ ಮಾತೇ ಇರೋದಿಲ್ಲ. ಆತ್ಮ ಅಪನಾ ಮಿತ್ರ ಹೇ ಅಪನಾ ಹಿ ಶತ್ರು ಹೇ. ಆತ್ಮ ಏನಾಗಿದೆ, ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರುವಾಗಿದೆ. ಜೋ ಚಾಹೆ ಸೋ ಕರೆ, ಏನು ಬೇಕೋ ಅದನ್ನು ಮಾಡ್ಬೋದು ಅಂತಾರೆ ಬಾಬಾ. ಪೂಚ್ನಾ ಮಾನ ದಿಲ್ ಹೇ, ನೀವು ಕೇಳ್ತಿದ್ದೀರಿ ಅಂದರೆ ನಿಮಗೆ ಮನಸ್ಸಿದೆ ಅಂತ ಅರ್ಥ. ಮುಖ್ಯ ಬಾತ್ ಹೇ ಯಾದ್ ಕಿ, ಯಾದ್ ಸೆ ಹಿ ತುಮ್ ಪಾವನ್ ಬಂತೆ ಹೋ. ಮುಖ್ಯ ಮಾತು ಅಂದರೆ ನೆನಪಿಂದು, ನೆನಪಿನಿಂದಲೇ ನೀವು ಪಾವನ ಆಗ್ತೀರ. ಯಾ ಲಕ್ಷ್ಮೀನಾರಾಯಣ್ ನಂಬರ್ 1 ಪಾವನ್ ಹೈನ, ಮಮ್ಮ ಕಿತ್ನಿ ಸರ್ವಿಸ್ ಕರ್ತಿತ್ತಿ. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣವರು ನಂಬರ್ 1 ಪಾವನ ಇದ್ದರು, ಈ ಮಮ್ಮ ಎಷ್ಟು ಸೇವೆ ಮಾಡ್ತಿದ್ರು. ಐಸಾ ತೋ ಕೊಯ್ ಕಹನ ಸಕೆ ಹಮ್ ಮಮ್ಮ ಸೆ ಬಿ ಹೋಶ್ಯಾರೆ, ಹಿಂಗೆ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ನಾವು ಮಮ್ಮನಿಗಿಂತಲೂ ಜಾಣರಿದ್ದೀವಿ ಅಂತ. ಮಮ್ಮ ಜ್ಞಾನ ಮೇ ಸಬ್ಸೆ ತೀಕಿತಿ, ಯೋಗ ಕಿ ಕಮ್ಮಿ ಬಹುತೋಮೆ ಹೇ. ಮಮ್ಮ ಜ್ಞಾನದಲ್ಲೂ ಕೂಡ ಬಹಳಷ್ಟು ಮುಂದಿದ್ದರು, ಯೋಗದಲ್ಲಿ ಕೆಲವರು ಭಾಳ ಕೊರತೆ ಇದೆ, ಯೋಗ ಮಾಡೋದಿಲ್ಲ ಅಂತಾರೆ ಬಾಬಾ. ಯಾದ್ ಮೇ ರಹ ನೈ ಸಕ್ತೆ ಹೇ, ಯಾದ್ ನೈ ಕರೆಂಗೆ ತೋ ವಿಕರ್ಮ ವಿನಾಶ ಕೈಸೆ ಹೋಂಗೆ. ಕೆಲವರು ಯೋಗದಲ್ಲೇ ಇರೋದಿಲ್ಲ, ಯೋಗ ಮಾಡದಿದ್ದರೆ ವಿಕರ್ಮ ವಿನಾಶ ಹೆಂಗಾಗ್ತದೆ. ಲಾಕ್ ಆತ ಹೇ ಪಿಚಾಡಿ ಮೇ ಯಾದ್ ಮೇ ಶರೀರ ಚೋಡ್ನ ಹೇ. ಒಂದು ನಿಯಮ ಹೇಳ್ತದೆ, ಸಾಯುವಂಥ ಸಮಯದಲ್ಲಿ ತಂದೆಯ ನೆನಪಿನಲ್ಲೇ ಶರೀರ ಬಿಡಬೇಕು. ಶಿವಬಾಬಾಕಿ ಯಾದ್ ಮೇ ಹಿ ಪ್ರಾಣ ತನ್ಸೆ ನಿಕ್ಲೆ, ಶಿವಬಾಬನ ನೆನಪಿನಿಂದಲೇ ಪ್ರಾಣ ತನುವಿನಿಂದ ಹೋಗಬೇಕು. ಏಕ್ ಬಾಪ್ಗೆ ಸಿವ ಅವ್ರ ಕೊಯ್ ಯಾದ್ ನ ಆಯ್, ಕಹಾ ಬಿ ಆಸಕ್ತಿ ನ ಹೋ. ಒಬ್ಬ ತಂದೆಯ ಹೊರತು ಇನ್ಯಾರೂ ನೆನಪು ಬರ್ಕೊಡ್ದು, ಎಲ್ಲಿಯೂ ಕೂಡ ಆಸಕ್ತಿ ಹೋಗಬಾರ್ದು. ಯಾ ಪ್ರಾಕ್ಟೀಸ್ ಕರ್ನಿ ಹೋತಿ ಹೇ, ಹಮ್ ಅಶರೀರೇ ಆಯೇತೆ ಫಿರ್ ಅಶರೀರೇ ಹೋಕರ್ ಜಾನ ಹೇ. ಬಾಬಾ ಹೇಳ್ತಾರೆ, ಈ ಪ್ರಾಕ್ಟೀಸ್ ಮಾಡಬೇಕು. ನಾವು ಈ ಜಗತ್ತಿಗೆ ಬರುವಾಗ ಅಶರೀರಿಯಾಗಿ ಬಂದಿದ್ವಿ, ಇಲ್ಲಿಂದ ವಾಪಸ್ ಹೋಗುವಾಗ್ಲೂ ಅಶರೀರಿಯಾಗಿಯೇ ಹೋಗಬೇಕು. ಬಚ್ಚೋಂಕು ಬಾರ್ ಬಾರ್ ಸಮಜಾತೆ ರಹತೆ, ಬಹುತ್ ಮೀಠಾ ಬನ್ನ ಹೇ. ಮಕ್ಕಳಿಗೆ ಬಾಬಾ ಬಾರಿ ಬಾರಿ ತಿಳಿಸ್ಕೊಡ್ತಾ ಇರ್ತಾರೆ, ಬಹಳ ಮಧುರರಾಗಬೇಕು. ದೈವಿ ಗುಣ ಭಿ ಹೋನಿ ಚಾಯ್, ದೇಹಾಭಿಮಾನ ಕಾ ಭೂತ್ ಹೋತಾ ಹೇ ನ, ದೈವಿ ಗುಣವಂತರಾಗಬೇಕು. ದೇಹಾಭಿಮಾನದ ಭೂತ ಅಂತ ಇರ್ತದಲ್ವ, ಅಪ್ನೆ ಪರ್ ಬಹುತ್ ಧ್ಯಾನ್ ರಖನಾ ಹೇ, ಬಹುತ್ ಪ್ಯಾರ್ ಸೆ ಚಲನಾ ಹೇ. ನಮ್ಮೇಲೆ ನಾವು ಭಾಳ ಗಮನ ಕೊಟ್ಕೊಳ್ಬೇಕು, ಭಾಳ ಪ್ರೀತಿಯಿಂದ ಎಲ್ಲರ ಜೊತೆಗೆ ನಡಿಬೇಕು. ಬಾಪ್ಕೋ ಯಾದ್ ಕರೋ ಅವ್ರ ಚಕ್ರಕ್ಕೋ ಯಾದ್ ಕರೋ. ಬಾಬಾ ಹೇಳ್ತಾರೆ, ಇಲ್ಲಿ ತಂದೆಯನ್ನು ನೆನ್ಪು ಮಾಡಿ, ಚಕ್ರವನ್ನು ನೆನ್ಪು ಮಾಡಿ. ಚಕ್ರ ಕಾ ರಾಜ್ ಕಿಸ್ಕೋ ಸಮझाए ತೋ ಬಿ ವಂಡರ್ ಖಾಯ್. ನೀವೇನಾದರೂ ಚಕ್ರದ ರಹಸ್ಯವನ್ನು ಯಾರಿಗಾದರೂ ತಿಳಿಸ್ಕೊಟ್ರೆ ಅವ್ರಿಗೆ ಆಶ್ಚರ್ಯ ಆಗ್ತದೆ. 84 ಜನ್ಮೋं को ही किसको याद नहीं रहती, तो 84 लाख फिर कैसे कोई याद कर सके. ಬಾಬಾ ಹೇಳ್ತಾರೆ, 84 ಜನ್ಮಗಳದ್ದೇ ಯಾರಿಗೂ ಗೊತ್ತಿಲ್ಲ, ನೆನಪಿಲ್ಲ ಅಂದಾಗ ಇನ್ನು 84 ಲಕ್ಷ ಅಂತಂದರೆ ಅದನ್ನು ಹೇಗೆ ಯಾರು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಅಂತಾರೆ ಬಾಬಾ. ಖ್ಯಾಲ್ ಮೇ ಬಿ ಆ ನ ಸಕೆ, ಇಸ್ ಚಕ್ರ ಕೋ ಹಿ ಬುದ್ಧಿ ಮೇ ಯಾದ್ ರಖೋ ತೋ ಬಿ ಅಹೋ ಸೌಭಾಗ್ಯ. ಬಾಬಾ ಹೇಳ್ತಾರೆ, ವಿಚಾರದಲ್ಲಿಯೂ ಬರಲಿಕ್ಕೆ ಸಾಧ್ಯ ಇಲ್ಲ, ಈ ಚಕ್ರವನ್ನು ಬುದ್ಧಿಯಲ್ಲಿ ನೆನ್ಪಿಟ್ಕೊಂಡಾಗ ಅಹೋ ಸೌಭಾಗ್ಯ. ಅಭಿ ಯಾ ನಾಟಕ ಪೂರಾ ಹೋತಾ ಹೇ, ಪುರಾನಿ ದುನಿಯಾ ಸೆ ವೈರಾಗ್ಯ ಹೋನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಈಗ ಇದು ನಾಟಕ ಪೂರ್ಣ ಆಗ್ತದೆ, ಹಳೆ ಜಗತ್ತಿನಿಂದ ವೈರಾಗ್ಯ ಬರಬೇಕು. ಬುದ್ಧಿಯೋಗ ಶಾಂತಿಧಾಮ ಸುಖಧಾಮ ಮೇ ರಹೆ, ಬುದ್ಧಿಯೋಗ ಶಾಂತಿಧಾಮ ಸುಖಧಾಮದ ಕಡೆ ಇರಬೇಕು. ಗೀತಾ ಮೇ ಬಿ ಹೈ ಮನ್ ಮನಾಭೋ, ಕೊಯ್ ಬಿ ಗೀತಾ ಪಾಠಿ ಮನ್ ಮನಾಭೋ ಕಾ ಅರ್ಥ ನೈ ಜಾನ್ತೆ. ಗೀತೆಯಲ್ಲಿಯೂ ಕೂಡ ಇದೆ ಮನ್ಮನಾಭವ ಅಂತ. ಯಾವುದೇ ಗೀತಾ ಪಾಠ ಮಾಡುವಂಥವರು ಮನ್ಮನಾಭವದ ಅರ್ಥ ತಿಳ್ಕೊಂಡಿಲ್ಲ. तुम बच्चे जानते हो भगवान आज देह के सभी संबंध छोड़ अपने को आत्मा समझो. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಭಗವಾನ್ ವಾಚ್ ಆಗಿದೆ, ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಕಿಸ್ನೆ ಕಹಾ, ಸ್ವಯಂ ಬಾಪ್ನೆ. ಇದನ್ನು ಯಾರು ಹೇಳಿದರು? ಸ್ವಯಂ ತಂದೆ. कोई फिर कहते हम तो शास्त्रों को ही मानते हैं बल भगवान आए तो भी नहीं मानेंगे. ಕೆಲವ್ರು ಹೇಳ್ತಾರಂತೆ, ನಾವು ಶಾಸ್ತ್ರವನ್ನೇ ಒಪ್ಕೊಳ್ತೀವಿ, ಭಲೆ ಭಗವಂತ ಬಂದಾನಂದ್ರೂ ಕೂಡ ನಾವು ಒಪ್ಕೊಳ್ಳಲ್ಲ, ಬರೋಬ್ಬರಿ ಶಾಸ್ತ್ರ ಪಡ್ತಿರತ್ತೆ. ಅಂದರೆ ಅವರು ಶಾಸ್ತ್ರವನ್ನೇ ಓದ್ತಾ ಇರ್ತಾರೆ. भगवान आए हैं, राजयोग सिखला रहे हैं, ಸ್ಥಾಪನಾ हो रही है या ಶಾಸ್ತ್ರಾದಿ सब ही ಭಕ್ತಿ ಮಾರ್ಗಕ್ಕೆ. ಭಗವಂತ ಬಂದಿದ್ದಾರೆ, ರಾಜಯೋಗ ಕಲಿಸ್ತಿದ್ದಾರೆ, ಸ್ಥಾಪನೆ ಆಗ್ತಿದೆ,
ಈ ಶಾಸ್ತ್ರ ಎಲ್ಲ ಭಕ್ತಿ ಮಾರ್ಗದ್ದು. ಭಗವಾನ್ ಕಾ ನಿಶ್ಚಯ ಹೊತ್ತು ವರ್ಷ लेने लग पड़े. ಭಗವಂತನ ಮೇಲೆ ನಿಶ್ಚಯ ಆದರೆ ಆಸ್ತಿ ತೊಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಫಿರ್ ಭಕ್ತಿ ಬಿ ಉಡ್ ಜಾಯ್. ಪರಂತು ಜಬ್ ನಿಶ್ಚಯ ಹೋನ ಅವಾಗ ಭಕ್ತಿನೂ ಹಾರೋಗ್ಬಿಡ್ತದೆ. ಆದರೆ ನಿಶ್ಚಯನೂ ಆಗಬೇಕಲ್ವಾ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा शुक्रिया. धारणा के लिए मुख्य सार. देवता बनने के लिए बहुत रॉयल संस्कार धारण करने हैं. खान पान बहुत शुद्ध और साधारण रखना है. ಬಾಬಾ ಹೇಳ್ತಾರೆ ದೇವತೆ ಆಗೋದಕ್ಕೋಸ್ಕರ ಬಹಳ ರಾಯಲ್ ಸಂಸ್ಕಾರ ಧಾರಣೆ ಮಾಡ್ಕೊಳ್ಬೇಕು. ಊಟ ಪಾನೀಯ ಬಹಳ ಶುದ್ಧ ಮತ್ತು ಸಾಧಾರಣ ಇಟ್ಕೊಳ್ಬೇಕು. ಲಾಲಚ್ ನೈ ಕರ್ನಿ ಹೈ. ಅಪನಾ ಕಲ್ಯಾಣ ಕರ್ನೆ ಕೆ ಲಿಯೆ ದೈವಿ ಗುಣ ಧಾರಣ ಕರ್ನಿ ಹೈ. ಯಾವುದೇ ಇಚ್ಛೆ ಇಟ್ಕೊಳ್ಬಾರ್ದು, ಅಂದರೆ ಆಸಕ್ತಿ ಇಟ್ಕೊಳ್ಬಾರ್ದು ಊಟ ಪಾನೀಯದ ಕಡೆ. ತಮ್ಮ ಕಲ್ಯಾಣ ಮಾಡ್ಕೊಳ್ಳೋದಕ್ಕೋಸ್ಕರ ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು. ಸೆಕೆಂಡ್, ಅಪ್ನೆ ಊಪರ್ ಧ್ಯಾನ್ ರಖತೆ ಸಬ್ಕೆ ಸಾಥ್ ಬಹುತ್ ಪ್ಯಾರ್ ಸೆ ಚಲ್ನಾ ಹೈ. ಬಾಬಾ ಹೇಳ್ತಾರೆ ನಮ್ಮ ಮೇಲೆ ನಾವು ಗಮನ ಇಟ್ಕೊಳ್ತಾ ಎಲ್ಲರ ಜೊತೆಗೆ ಬಹಳ ಪ್ರೀತಿಯಿಂದ ನಡಿಬೇಕು. ಅಪ್ನೆ ಸೆ ಜೋ ಸೀನಿಯರ್ ಹೇ ಉನ್ಕಾ ರಿಗಾರ್ಡ್ ಜರೂರ್ ರಖನಾ ಹೈ. ಅಂದರೆ ತಮಗಿಂತಲೂ ಪುರುಷಾರ್ಥದಲ್ಲಿ ಯಾರು ಮುಂದಿದ್ದಾರೆ, ಶ್ರೇಷ್ಠ ಪುರುಷಾರ್ಥ ಮಾಡ್ತಿದ್ದಾರೆ ಅಂದರೆ ಸೀನಿಯರ್ ಅಂತಾರೆ ಬಾಬಾ ಅವ್ರಿಗೆ ಗೌರವ ಅವಶ್ಯವಾಗಿ ಕೊಡಬೇಕು. ಬಹುತ್ ಬಹುತ್ ಮೀಠಾ ಬನ್ನ ಹೈ. ದೇಹಾಭಿಮಾನ ಮೇ ನೈ ಆನಾ ಹೈ. ಭಾಳ ಮಧುರರಾಗಬೇಕು, ದೇಹಾಭಿಮಾನದಲ್ಲಿ ಬರಬಾರ್ದು. ವರದಾನ್. ಬೀತಿ ಹುಯಿ ಬಾತೋಂ ಕೋ ರಹಮ್ ದಿಲ್ ಬನ್ ಸಮಾನೆ ವಾಲೆ ಶುಭ ಚಿಂತಕ್ ಭವ. ಕಳೆದು ಹೋಗಿರೋ ಮಾತುಗಳನ್ನು ದಯಾಹೃದಯಿಗಳಾಗಿ ಅಳವಡಿಸ್ಕೊಳ್ಳುವಂತಹ ಶುಭ ಚಿಂತಕರಾಗಿರಿ. ಯದಿ ಕಿಸಿ ಕಿ ಬೀತಿ ಹುಯಿ ಕಮ್ಜೋರಿ ಕಿ ಬಾತೆ ಕೊಯ್ ಸುನಾಯೆ ತೋ ಶುಭ ಭಾವನಾ ಸೆ ಕಿನಾರ ಕರ್ಲೋ. ಅಕಸ್ಮಾತ್ ಯಾರ್ದಾದ್ರೂ ಕಳೆದು ಹೋಗಿರುವ ದುರ್ಬಲ ಮಾತುಗಳು ಯಾರಾದರೂ ನಿಮ್ಗೆ ಹೇಳಿದರೆ ಶುಭ ಭಾವನೆಯಿಂದ ಸೈಡ್ ಸರ್ಕೊಂಬಿಡಿ ಅಂತಾರೆ ಬಾಬಾ. ವ್ಯರ್ಥ ಚಿಂತನೆಯ ಕಮ್ಜೋರಿ ಕಿ ಬಾತೆ ಆಪಸ್ ಮೇ ನೈ ಚಲ್ನಿ ಛೆ. ವ್ಯರ್ಥ ಚಿಂತನೆ ಅಥವಾ ದುರ್ಬಲತೆಯ ಮಾತುಗಳು ಒಬ್ರಿಗೊಬ್ಬರು ಮಾಡಬಾರ್ದು. ಬೀತಿ ಹುಯಿ ಬಾತೋಂಕೋ ರಹಮ್ ದಿಲ್ ಬನ್ಕರ್ ಸಮಾಲು. ಕಳೆದು ಹೋಗಿರೋ ಮಾತುಗಳನ್ನು ದಯಾಹೃದಯಿಯಾಗಿ ನಿಮ್ಮೊಳಗಡೆ ಸಮಾವೇಶ ಮಾಡ್ಕೊಳ್ಳಿ. ಸಮಾಕರ್ ಶುಭ ಭಾವನಾ ಸೆ ಉಸ್ ಆತ್ಮಕ್ಕೆ ಪ್ರತಿ ಮನಸಾ ಸೇವಾ ಕರ್ತೆ ರಹೋ. ನಿಮ್ಮೊಳಗಡೆ ಅದನ್ನು ಅಳವಡಿಸ್ಕೊಂಡು ಶುಭ ಭಾವನೆಯಿಂದ ಆ ಆತ್ಮದ ಪ್ರತಿ ಮನಸಾ ಸೇವಾ ಮಾಡ್ತಾ ಹೋಗಿ. ಭಲೆ ಸಂಸ್ಕಾರೋं के वश कोई उल्टा कहता करता या सुनता है तो उसे ಪರಿವರ್ತನ ಕರೋ. ಬಾಬಾ ಹೇಳ್ತಾರೆ ಬಲೆ ಸಂಸ್ಕಾರಗಳಿಗೆ ವಶವಾಗಿ ಯಾರಾದರೂ ಉಲ್ಟಾ ಹೇಳ್ಬೋದು, ಮಾಡ್ಬೋದು ಅಥವಾ ಕೇಳ್ಬೋದು. ಬಾಬಾ ಹೇಳ್ತಾರೆ ಅದನ್ನು ಪರಿವರ್ತನೆ ಮಾಡಿರಿ. ಏಕ್ दो से दो तक, 2 से 3 तक ऐसा व्यर्थ बातों की माला न हो जाए. ऐसा अटेंशन रखना अर्थात शुभ चिंतक बनना. ಬಾಬಾ ಹೇಳ್ತಾರೆ ಒಬ್ಬರಿಂದ ಇಬ್ಬರಿಗೆ, ಇಬ್ಬರಿಂದ 3 ಜನರಿಗೆ ಇಂಥ ವ್ಯರ್ಥ ಮಾತುಗಳ ಮಾಲೆ ಆಗಬಾರ್ದು. ಈ ರೀತಿ ಗಮನ ಇಟ್ಕೊಳ್ಳೋದೇ ಶುಭ ಚಿಂತಕರಾಗೋದು ಅಂತಾರೆ ಬಾಬಾ. ಸ್ಲೋಗನ್. ಸಂತುಷ್ಟ ಮಣಿ ಬನೋ तो प्रभु प्रिय, लोकप्रिय और स्वयं प्रिय बन जाएंगे. ಸ್ಲೋಗನ್. ಸಂತುಷ್ಟ ಮಣಿಯಾಗ್ರಿ, ಆಗ ಪ್ರಭು ಪ್ರಿಯ, ಲೋಕಪ್ರಿಯ, ಸ್ವಯಂ ಪ್ರಿಯರಾಗುವಿರಿ. ಅವ್ಯಕ್ತ ಇಶಾರೆ. ಕಂಬೈಂಡ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನು. ಅವ್ಯಕ್ತ ಇಶಾರೆಯಾಗಿದೆ. ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಜೈಸೆ ಶರೀರ और ಆತ್ಮ ಕಂಬೈಂಡ್ ಹೇ ತೋ ಜೀವನ್ ಹೇ. ಬಾಬಾ ಹೇಳ್ತಾರೆ ಹೇಗೆ ಶರೀರ ಮತ್ತು ಆತ್ಮ ಕಂಬೈಂಡ್ ಇದೆ ಅಂದರೆ ಜೀವನ ಇದೆ ಅಂತ ಅರ್ಥ. ಯದಿ ಆತ್ಮ ಶರೀರ ಸೆ ಅಲಗ್ ಹೋ ಜಾಯ್ ತೋ ಜೀವನ ಸಮಾಪ್ತ ಹೋ ಜಾತೆ. ಏನಾದರೂ ಆತ್ಮ ಶರೀರದಿಂದ ಬೇರ್ಪಟ್ಟು ಬಿಟ್ಟರೆ ಬಾಬಾ ಹೇಳ್ತಾರೆ ಜೀವನ ಸಮಾಪ್ತಿ ಆಗಿಬಿಡ್ತದೆ. ಐಸೆ ಕರ್ಮಯೋಗಿ ಜೀವನ ಅರ್ಥಾತ್ ಕರ್ಮಯೋಗಕ್ಕೆ ಬಿನಾ ನಹಿ, ಯೋಗ ಕರ್ಮಕ್ಕೆ ಬಿನಾ ನಹಿ. ಅದೇ ರೀತಿ ಕರ್ಮಯೋಗಿ ಜೀವನ ಅಂದರೆ ಕರ್ಮ ಯೋಗದ ಹೊರತಿಲ್ಲ, ಯೋಗ ಕರ್ಮದ ಹೊರತಿಲ್ಲ. ಸದಾ ಕಂಬೈಂಡ್ ಹೋ ತೋ ಸಫಲತಾ ಮಿಲ್ತಿ रहेगी. ಸದಾ ಕಂಬೈಂಡ್ ಆಗಿದ್ದರೆ ಸಫಲತೆ ಸಿಗ್ತಾ ಇರ್ತದೆ. ಓಂ ಶಾಂತಿ.